My asthma. They said they'd fix it, but it didn't make any difference at all. Why don't you show me how your inhaler works? ಹಾಯ್, ನಾನು ನಿಮ್ಮ ಡಾಕ್ಟರ್ ಪೃಥ್ವಿ ರಮೇಶ್. ಆಸ್ತಮಾ ಅನ್ನೋದು ಮೋಸ್ಟ್ ಕಾಮನ್ ಆಗಿ ಟ್ರಿಗರ್ ಆಗೋದು ಅಲರ್ಜೆನ್ಸಿಗೆ. ನೀವು ಮನೆಯಲ್ಲಿ ನಾಯಿ, ಬೆಕ್ಕು ಅಥವಾ ಅದರ್ ಪೆಟ್ಸ್ ಅಥವಾ ಪಾರಿವಾಳ ಸಾಕಿರೋದ್ರಿಂದ ಅದ್ರ ಡಸ್ಟ್ ಅಥವಾ ಕಸ ಗುಡಿಸುವಾಗ ಅದಲ್ಲಿ ಬರುವಂತಹ ಡಸ್ಟ್ ಮೈಟ್ಸಿಂದ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಅದಲ್ಲದೆ ಸೆಕೆಂಡ್ ಮೋಸ್ಟ್ ಕಾಮನ್ ಬಂದು ಸೀಸನಲ್ ವೇರಿಯೇಷನ್ ಅಂತಂದರೆ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಅಥವಾ ಡೇ ಟೈಮ್ ವೇರಿಯೇಷನ್ ಅಂದರೆ ನೈಟ್ ಟೈಮಲ್ಲಿ ಡ್ಯೂ ಟು ಕೋಲ್ಡ್ ವೆದರ್ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಅದಲ್ಲದೆ ಸರ್ಟನ್ ಆಕ್ಯುಪೇಷನ್ಸ್ ಲೈಕ್ ಗಾರ್ಮೆಂಟ್ ವರ್ಕರ್ಸ್ ಅಥವಾ ಕಲ್ಲು ಹೊಡೆಯೋ ಕೆಲಸ ಆಗಿರ್ಬೋದು ಅಥವಾ ಸಿಗರೇಟ್ ಅಥವಾ ಟೊಬ್ಯಾಕೋ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡುವಂಥ ವರ್ಕರ್ಸಲ್ಲಿ ಕಾಮನ್ ಆಗಿ ಕಂಡು ಬರುತ್ತೆ. ಅದಲ್ಲದೆ ಎಕ್ಸಸೈಸ್ ಇಂಡ್ಯೂಸ್ಡ್ ಆಸ್ಮಾ ಅಂತ ಒಂದು ಎಂಟಿಟಿ ಇರುತ್ತೆ. ಅಂದರೆ ಡ್ಯೂರಿಂಗ್ ಎಕ್ಸಸೈಸ್ ಮಾತ್ರ ಅವ್ರಿಗೆ ಬ್ರೀದಿಂಗ್ ಡಿಫಿಕಲ್ಟಿ ಆಗುವಂಥದ್ದು. ಇದಲ್ಲದೆ ಈವನ್ ಜೆನೆಟಿಕ್ ಫ್ಯಾಕ್ಟರ್ಸ್ ಕೂಡ ಆಸ್ಮಾಗೆ ಒನ್ ಆಫ್ ದ ಕಾಸಸ್. ಸೊ ಈ ಆಸ್ಮಾ ಅನ್ನೋದು ಫಸ್ಟ್ ಡಿಕೇಡ್ ಆಫ್ ದ ಲೈಫ್ ಅಂದರೆ ಫಸ್ಟ್ 10 years ಒಳಗಡೆ ಶುರು ಆದ್ರೂ ಕೆಲವೊಬ್ಬರಲ್ಲಿ ಇನ್ನೊಂದು ಅಡಲ್ಟ್ ಅಥವಾ ಲೇಟ್ ಆನ್ಸೆಟ್ ಆಸ್ಮಾ ಅಂತ ಹೇಳ್ತೀವಿ. ಅಂತಂದರೆ ಈವನ್ ದೊಡ್ಡವರಲ್ಲಿನೂ ಹೊಸದಾಗಿ ಆಸ್ಮಾ ಶುರು ಆಗೋ ಚಾನ್ಸಸ್ ಇರುತ್ತೆ. ಸೊ ಆಸ್ಮಾದಲ್ಲಿ ಬ್ರೀತಿಂಗ್ ಡಿಫಿಕಲ್ಟಿ, ಉಸಿರಾಡೋದ ತೊಂದರೆ ಅಥವಾ ವೀಸಿಂಗ್ ಏನಕ್ಕೆ ಬರುತ್ತೆ ಅಂತಂದರೆ ನಾನು ಎಷ್ಟೊಂದು ಕಾರಣಗಳು ನಿಮ್ಗೆ ಹೇಳಿದೆ. ಅಲರ್ಜೆನ್ಸಿಂದ ಆಗಿರ್ಬೋದು, ಪೊಲ್ಯೂಷನಿಂದ ಆಗಿರ್ಬೋದು ಅಥವಾ ಕೋಲ್ಡ್ ಟೆಂಪ್ರೇಚರಿಂದ ಆಗಿರ್ಬೋದು. ಕಾರಣಗಳು ಏನೇ ಇದ್ರೂ ಶ್ವಾಸಕೋಶದ ಶ್ವಾಸನಾಳದಲ್ಲಿ ಎಕ್ಸಸ್ ಮ್ಯೂಕಸ್ ಪ್ರೊಡಕ್ಷನ್ ಅಥವಾ ಲೋಳೆ ಪ್ರೊಡಕ್ಷನ್ ಜಾಸ್ತಿ ಆಗಿ ಶ್ವಾಸನಾಳಗಳು ಬ್ಲಾಕ್ ಆಗೋದು ಅಥವಾ ಆಗೋದ್ರಿಂದ ಸಡನ್ ಆಗಿ ಉಸಿರಾಡೋದ ತೊಂದರೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಇದೆಷ್ಟು ಸೀರಿಯಸ್ ಆಗುತ್ತೆ ಅಂತಂದರೆ ಈವನ್ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆಗಳಿರುತ್ತೆ. ಉಸಿರಾಟದ ತೊಂದರೆ ಅದು ಮೈಲ್ಡ್ ಆಗಿರ್ಬೋದು ಅಥವಾ ಸಿವಿಯರ್ ಆಗೂ ಇರ್ಬೋದು. ಸೊ ಸಿವಿಯರ್ ಅಂತಂದರೆ ಕೆಲವೊಂದು ಬಾರಿ ಮಾತಾಡಲಿಕ್ಕೂ ಕಷ್ಟ ಆಗ್ತಾ ಇರುತ್ತೆ ಅಥವಾ ಒಂದು ವಾಕ್ಯನ ಕಂಪ್ಲೀಟ್ ಮಾಡಲಿಕ್ಕೂ ಕಷ್ಟ ಇರುತ್ತೆ. ಸೊ ಎದೆ ಬಿಗಿಗಟ್ಕೊಳ್ಳೋದು ಅಥವಾ ಚೆಸ್ಟ್ ಟೈಟ್ನೆಸ್ ಅಥವಾ ವೀಸಿಂಗ್ ಅಂದರೆ ಮ್ಯೂಸಿಕಲ್ ಸೌಂಡ್ ಬರುವಂಥದ್ದು ಉಸಿರಾಡುವಾಗ. ಅದಲ್ಲದೆ ಕಫ ಅಥವಾ ಕೆಮ್ಮು, ಹೆಚ್ಚಿನ ಕೆಮ್ಮು ಮತ್ತು ಕೆಮ್ಮುದಲ್ಲಿ ಕಫ ಬೀಳುವಂಥದ್ದು, ಇದೆಲ್ಲ ಆಸ್ಮಾದ ಕಾಮನ್ ಸಿಂಪ್ಟಮ್ಸ್. ದೇರ್ ಇಸ್ ನೋ ಕ್ಯೂರ್. ಇದಕ್ಕೆ ಕಂಪ್ಲೀಟಾಗಿ ಕ್ಯೂರ್ ಇಲ್ಲ ಅಂತ ಹೇಳಿದ್ರು ಸೊ ಅದು ಫ್ರೀಕ್ವೆನ್ಸಿ ಅಥವಾ ಸಿವಿಯರಿಟಿನ ನಾವು ಕಮ್ಮಿ ಮಾಡಲಿಕ್ಕೆ ಈಗ ಅಡ್ವಾನ್ಸ್ ಮೆಡಿಕೇಷನ್ಸ್ ಬಂದಿದೆ. ಸೊ ಅದನ್ನು ನೀವು ಕರೆಕ್ಟ್ ರೀತಿಯಲ್ಲಿ ಕರೆಕ್ಟ್ ಸಮಯದಲ್ಲಿ ತಗೊಳ್ಳೋದ್ರಿಂದ ನಿಮ್ಮ ಆಸ್ಮಾ ಫ್ರೀಕ್ವೆನ್ಸಿ ಅಂತಂದರೆ ಪದೇ ಪದೇ ಆಸ್ಮಾ ಅಟ್ಯಾಕ್ ಆಗುವಂಥದ್ದು ಅಥವಾ ಸಿವಿಯರ್ ಅಟ್ಯಾಕ್ಸ್ ಆಗುವಂಥದ್ದನ್ನ ನಾವು ತಡೆಗಟ್ಬೋದು. ಆಸ್ಮಾ ಬಗ್ಗೆ ತುಂಬ ಮಿಕ್ಸ್ ಇದೆ. ಸೊ ನಮಗೆ ಅವ್ರಿಗೆ ಆಸ್ಮಾದಿಂದ ಬಳಲ್ತಿದ್ದಾರೆ ಅಂತ ಹೇಳ್ಕೊಳ್ಳೋಕೆ ಅವರು ಕೆಲವೊಂದು ಸತಿ ಹಿಂಜರಿತಾರೆ. ಸೊ ಆ ಥರ ಮಾಡೋದು ಬೇಡ. ಏಕೆಂದರೆ ಎಸ್ಪೆಷಲಿ ಈಗ ಮಕ್ಕಳು ಸ್ಕೂಲ್ಗೆ ಹೋಗಿರುವಾಗ ಆಗಿರ್ಬೋದು, ಪ್ಲೇ ಗ್ರೌಂಡ್ನಲ್ಲಿ ಆಗಿರ್ಬೋದು ಅಥವಾ ಬಸ್ನಲ್ಲಿ ಹೋಗ್ತಾ ಆಗಿರ್ಬೋದು ಅಥವಾ ವರ್ಕ್ ಪ್ಲೇಸ್ನಲ್ಲಿ ಆಗಿರ್ಬೋದು, ಈ ಥರ ಸಿವಿಯರ್ ಆಸ್ಮಾ ಅಟ್ಯಾಕ್ಸ್ ಬಂತು ಅಂತ ಅಂದಾಗ ಸೊ ನಿಮಗೆ ಏನು ಕಾಯಿಲೆ ಇದೆ ಅದು ಇನ್ನೊಬ್ರು ಗೊತ್ತಿದ್ರೂ ಒಳ್ಳೆಯದು. ಆ್ಯಂಡ್ ನಿಮ್ಮ ಹತ್ರ ಇನ್ಹೇಲರ್ಸ್ ಏನು ನಾವು ಪ್ರಿಸ್ಕ್ರೈಬ್ ಮಾಡಿರ್ತೀವಿ ಅದು ಕ್ಯಾರಿ ಮಾಡೋದು ಮತ್ತು ಅಕ್ಯೂಟ್ ಅಟ್ಯಾಕ್ಸ್ನಲ್ಲಿ ಅದನ್ನ ಸರಿಯಾದ ರೀತಿ ಸರಿಯಾದ ಟೈಮ್ಗೆ ತೊಗೊಳ್ಳೋದ್ರಿಂದ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗೋದನ್ನ ತಪ್ಪಿಸ್ಬೋದು. ಸೊ ಇನ್ಹೇಲರ್ಸಿಂದ ಏನು ಯೂಸ್ ಅಂತಂದರೆ ನೀವು ಮೆಡಿಕೇಷನ್ಸ್ ಇನ್ಹೇಲ್ ಮಾಡಿದಾಗ ಡೈರೆಕ್ಟ್ ಶ್ವಾಸಕೋಶಕ್ಕೆ ಹೋಗೋದ್ರಿಂದ ಇಮಿಡಿಯೇಟಾಗಿ ರಿಲೀಫ್ ಸಿಗುತ್ತೆ ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಕೂಡ ತುಂಬ ಕಮ್ಮಿ. ಆ್ಯಂಡ್ ನೀವು ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಡೋಸೇಜ್ ಕರೆಕ್ಟ್ ಟೆಕ್ನಿಕಲ್ಲಿ ತೊಗೊಂಡ್ರೆ ನೆಕ್ಸ್ಟ್ ಹಾಸ್ಪಿಟಲೈಸೇಷನ್ ಆಗೋ ಚಾನ್ಸಸ್ಸು ಕಮ್ಮಿ ಆಗುತ್ತೆ. ಹೇಗೆ BP ಶುಗರ್ ಇದೆಯೋ ಆಸ್ಮಾನು ಅದೇ ರೀತಿ ಸ್ವೀಕರಿಸಿ ಸೊ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ನ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಪ್ರಾಣ ಹೆಚ್ಚು ಕಮ್ಮಿ ಆಗುವಂಥದ್ದು ಅಥವಾ ಫ್ರೀಕ್ವೆಂಟ್ ಅಟ್ಯಾಕ್ಸ್ ಆಗೋದನ್ನ ತಡೆಗಟ್ಬೋದು.